ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಪ್ಷನನ್ನು ಯಾವ ರೀತಿ ನಾವು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಈಗ ಇದುವರೆಗೂ ನಾವು ಸ್ಟೂಡೆಂಟ್ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ನಾವು ಫೈನಲೈಸ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಏನು ಟೀಚರ್ ಮಾಡ್ಯೂಲನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಮೂರನೇದು ನಮ್ಮ MHRD UDS ಪ್ಲಸ್ನಲ್ಲಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಪ್ಷನನ್ನು ಸಹ ನಮಗೆ ಫಿಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ತುಂಬಬೇಕು ಅಂತಂದರೆ ಇದಕ್ಕೆ ಸಪ್ರೇಟ್ ಲಾಗಿನ್ ಇದೆ. ಸ್ಟೂಡೆಂಟ್ ಮಾಡ್ಯೂಲ್ಗೂ ಸಪ್ರೇಟ್ ಲಾಗಿನ್ ಇದೆ, ಟೀಚರ್ ಮಾಡ್ಯೂಲ್ಗೆ ಸಪ್ರೇಟ್ ಲಾಗಿದೆ. ಅದೇ ರೀತಿ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಗೂ ಸಹ ಸಪ್ರೇಟ್ ಲಾಗಿದೆ. ನೀವು ಇಲ್ಲಿ ಏನು ಮಾಡಿ ಟೈಪ್ ಮಾಡಬೇಕಂತಂದರೆ MHRD UDS ಪ್ಲಸ್ .gov.in ಅಂತೇಳಿ ನೀವು ಹಿಂಗೆ ಸರ್ಚ್ ಮಾಡಬೇಕು. ಹಿಂಗೆ ಸರ್ಚ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣುತ್ತೆ UDS ಪ್ಲಸ್ ಅಂತೇಳಿ. ಈ UDS ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸುಮಾರು ನೋಡಿ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಆದರೆ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಆಪ್ಷನನ್ನು ಬಳಸ್ಕೊಂಡ್ರೆ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎಲ್ಲ ಮಾಡ್ಯೂಲ್ಸು ಓಪನ್ ಆಗುತ್ತೆ. ಈಗ ನೋಡಿ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಸಪ್ರೇಟ್ ಲಾಗಿನ್ ಇದೆ, ಸ್ಟೂಡೆಂಟ್ ಮಾಡ್ಯೂಲ್ಗೂ ಲಾಗಿನ್ ಇದೆ, ರಿಪೋರ್ಟ್ ಮಾಡ್ಯೂಲ್ಗೂ ಲಾಗಿನ್ ಇದೆ, ಟೀಚರ್ ಮಾಡ್ಯೂಲ್ಗೂ ಲಾಗಿನ್ ಇದೆ. ಇನ್ನು ಈಗ ನಾವು ಫಿಲ್ ಮಾಡಬೇಕಾಗಿರೋದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಆಗಿರೋದ್ರಿಂದ ಈ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡ್ ಏನಿದೆ ಆ ಯೂಸರ್ ID ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಳಿ. ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ಎಗೇನ್ ನೋಡಿ ಈ ಪೇಜ್ ಮತ್ತೆ ಓಪನ್ ಆಗುತ್ತೆ. ಟೀಚರು, ಸ್ಟೂಡೆಂಟ್ ಎಲ್ಲ ಓಪನ್ ಆಗುತ್ತೆ. ಆಲ್ ಮಾಡ್ಯೂಲ್ಸ್ ಲಾಗಿನ್ ಕೊಟ್ಟರೆ ಈ ಥರ ಇರುತ್ತೆ. ಈಗ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿಯನ್ನು ಕೊಟ್ಟರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನಿಮ್ಮ ಸ್ಕೂಲ್ ನೇಮ್ ಇಲ್ಲಿ ಕಾಣ್ತಾ ಇರುತ್ತೆ. ಜೊತೆಗೆ ನಾವು ಗಮನಿಸಬೇಕಾದ್ರೆ ಓವರ್ ಆಲ್ ಸ್ಟೇಟಸ್ ಇಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕು. ನೋಡಿ, ನೀಡ್ ಕರೆಕ್ಷನ್ ಅಂತ ಇದೆ. ಡೇಟಾ ಎಂಟ್ರೀಸ್ ಕರೆಂಟ್ಲಿ ಆ್ಯಕ್ಟಿವ್ ಅಂತ ಸಹ ತೋರಿಸ್ತಾ ಇದೆ. ಈಗ ನಾವು ಇಲ್ಲಿರುವಂತಹ ಏನು ಡೇಟಾ ಕ್ಯಾಪ್ಚರ್ ಫಾರ್ಮೇಟ್ಸ್ಗಳಿದ್ದಾವೆ ಅಪ್ ಟು ನೋಡಿ 1.1, 1.26 ಇದು ಒಂದು ಫಾರ್ಮೇಟು. ಅದೇ ರೀತಿ ಸುಮಾರು 3, 4, 5, 6, 7, 8, 9, 10, 11 ಫಾರ್ಮೇಟ್ಸ್ ಇದೆ. ಈ 11 ಫಾರ್ಮೇಟ್ಸನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ 12 ಇದೆ. ಇಲ್ಲಿ ಈ 12 ಫಾರ್ಮೇಟ್ಸನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ನಾಟ್ ಕಂಪ್ಲೀಟೆಡ್, ನೀಡ್ ಕರೆಕ್ಷನ್ ಅಂತ ಏನಿದೆ ಇದೆಲ್ಲವೂ ಸಹ ಏನಾಗಬೇಕು, ಕಂಪ್ಲೀಟೆಡ್ ಅಂತೇಳಿ ಬರಬೇಕು. ಆಗ ನಿಮ್ಮ ಒಂದು ಫಾರಮ್ಮು ಫಿಲ್ ಆಗುತ್ತೆ. ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1.1ಇಂದ 1.1 to 1.26 ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಏನೇ ಕರೆಕ್ಷನ್ ಇರೋದಿಲ್ಲ. ಈ 1.1 to 1.26 ಇದು ಕರೆಕ್ಷನ್ನು ನಿಮ್ಮ ಲಾಗಿನಲ್ಲಿ ಇಲ್ಲ. ಇದು ಹೇಗಿದೆ ಹಾಗೆ ಅದನ್ನು ನೀವು ಏನು ಮಾಡಬೇಕಾಗತ್ತೆ, ಮಾರ್ಕ್ ಆಸ್ ಕಂಪ್ಲೀಟನ್ನು ಕೊಡಿ. ನೋಡಿ, ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಈ ರೀತಿ ಬರುತ್ತೆ. ಎಗೇನು ಇಲ್ಲೇ ನಿಮಗೆ ಏನು ಸಿಗುತ್ತೆ, ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ. ನೋಡಿ, ನೆಕ್ಸ್ಟ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲೂ ಸಹ ನಿಮಗೆ ಸುಮಾರು ಮಾಹಿತಿಗಳನ್ನು ಫಿಲ್ ಮಾಡೋವಂಥದ್ದು ಇರುತ್ತೆ. 1.27 to 1.36 ಇಲ್ಲಿ ಮ್ಯಾಕ್ಸಿಮಮ್ ನೀವು ಪ್ರೀವಿಯಸ್ ಇಯರ್ ಏನು ಮಾಹಿತಿಯನ್ನು ಫಿಲ್ ಮಾಡಿದ್ದೀರಾ ಎಲ್ಲ ಮಾಹಿತಿನೂ ಸಹ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ. ಯಾವುದನ್ನು ಫಿಲ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಒಂದ್ಸಲಿ. ಸ್ಕೂಲು ರೆಸಿಡೆನ್ಷಿಯಲ್ ಅಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಶಿಫ್ಟ್ ಸ್ಕೂಲ್ ಅಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಈಗ ಡಿಸ್ಟೆನ್ಸ್ ಫ್ರಮ್ ಹೈಸ್ಕೂಲು, ಅಪ್ಪರ್ ಪ್ರೈಮರಿ ಸ್ಕೂಲು ಮತ್ತು ಪ್ರೈಮರಿ ಸ್ಕೂಲು ಎಷ್ಟೆಷ್ಟು ಅನ್ನೋದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಫಿಲ್ ಮಾಡಿದರೆ ಅದು ಆಲ್ರೆಡಿ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟು ಇಲ್ಲೊಂದು ಮೇನ್ 1.34 ಆಪ್ಷನನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ಲಾಸ್ಟ್ ಇಯರು ಎಷ್ಟು ಏನು ಲಾಸ್ಟ್ ಅಕಾಡೆಮಿಕ್ ಇಯರಲ್ಲಿ ಎಷ್ಟು ಇನ್ಸ್ಟ್ರಕ್ಷನಲ್ ಡೇಗಳು ಸ್ಕೂಲ್ ನಡೆದಿದೆ ಅನ್ನೋದನ್ನು ಫಿಲ್ ಮಾಡಬೇಕು. ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡಿ, ಆರ್ ಯು ಕ್ಯುಮುಲೇಟಿವ್ ರೆಕಾರ್ಡ್ಸ್ ಆಫ್ ಪೀಪಲ್ ಬೀಯಿಂಗ್ ಮೇಂಟೈನ್ಡ್ ಅಂತ ಇದೆ. ಇಲ್ಲಿ SR ನೋ ಆಪ್ಷನ್ ಇದೆ. ನೋಡಿ, ಇಲ್ಲಿ ಫಿಲ್ ಆಗಿಲ್ಲ. ಇದನ್ನು ನೀವು ಫಿಲ್ ಮಾಡಬೇಕು. ಎಸ್ ಕೊಟ್ಟರೆ ಇಲ್ಲಿ ಮತ್ತೆ ಆಪ್ಷನ್ನು ಪೇರೆಂಟ್ಸ್ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಮೊದಲು ಇತ್ತಿದು, ಈಗಿಲ್ಲ, ಇದು ಸಂಚಿತ ದಾಖಲಾತಿ ಅಂತೇಳಿ. ಹಂಗಾಗಿ ಅದನ್ನು ನಾನು ನೋ ಕೊಡ್ತಾ ಇದ್ದೀನಿ. ಈಗ ಇದನ್ನು ಇನ್ಸ್ಟ್ರಕ್ಷನ್ ಈ ಒಂದು ಪೇಜಲ್ಲಿ ಬರೋಂಥದ್ದು ಮೇಯ್ನು ಇನ್ಸ್ಟ್ರಕ್ಷನಲ್ ಡೇ ತುಂಬಬೇಕಾಗುತ್ತೆ. ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೋಡಿ, ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇಲ್ಲಿ ಇರೋವಂಥದ್ದು ನೋಡಿ, ಮೇನ್ ಅಂಗನವಾಡಿ ಡೀಟೇಲ್ಸ್ ಇದೆ. ಅಂಗನವಾಡಿಯಲ್ಲಿ ನಿಮ್ಮ ಸ್ಕೂಲ್ ಪ್ರಿಮಿಸಸಲ್ಲಿ ಇದ್ದರೆ ನೋಡಿ, ಇನ್ಸೈಡ್ ದ ಸ್ಕೂಲ್ ಪ್ರಿಮಿಸಸ್ ಅಂತ ಇದ್ದರೆ ಎಸ್ ಕೊಡಬೇಕಾಗುತ್ತೆ. ಎಸ್ ಕೊಟ್ಟು ಅಲ್ಲಿರುವಂಥ ಅಂಗನವಾಡಿಯ ಕೋಡನ್ನು ಹಾಕಿ ಅಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ ಬಾಯ್ಸು ಗರ್ಲ್ಸು ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಅಕಸ್ಮಾತ್ ಇಲ್ಲ ಅಂತಂದರೆ ನೋ ಅನ್ನು ಕೊಡಿ. ಅಲ್ಲಿ ಪ್ಲೀಸ್ ಆಗುತ್ತೆ. ಇದು ಅಷ್ಟೇ, ಇನ್ನೇನಿಲ್ಲ. ಎಸ್ ಇದ್ದರೆ ಇಲ್ಲಿ ಕೋಡ್ ಹಾಕಬೇಕು. ಅಂಗನವಾಡಿಯವ್ರನ್ನ ಕೇಳಿ ಬಾಯ್ಸು ಗರ್ಲ್ಸನ್ನು ಹಾಕಿ
ಇದು ಮಾಡಬೇಕಾಗತ್ತೆ. ಇಲ್ಲಿ ನಾನು ನೋ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಾಲವಾಟಿಕಾ ಇದೆಯಾ ಅಂತ ಕೇಳಿದ್ದಾರೆ. ಇದ್ದರೆ ಎಲ್ಲಿ ಅಂದರೆ ಕೋಲೊಕೇಟೆಡ್ ಜೊತೆಯಲ್ಲಿ ಇದೆಯಾ ಅಂತ ಇದ್ರೆ ನೋಡ್ಕೊಡಿ, ಇಲ್ಲಾಂದರೆ ಎಸ್ ಅಂತ ಕೊಡಿ. ವೆದರ್ ಎನಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ OIC ಮಕ್ಕಳಿದ್ದಾರೆ ಅಂತ ಕೇಳಿದ್ದಾರೆ. ಇದ್ರೆ ಎಸ್ ಅಂತ ಕೊಟ್ಟರೆ ಮತ್ತೆ ಹೇಗೆ ನೋಡಿ ಪೇಜ್ ಓಪನ್ ಆಗುತ್ತೆ. ಅವ್ರಿಗೇನಾದ್ರು ಸ್ಪೆಷಲ್ ಟ್ರೈನಿಂಗ್ ತೊಗೊಂಡಿದ್ದಾರಾ ಅಂಥೇಳಿ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ರೆಮಿಡಿಯಲ್ ಟೀಚಿಂಗ್ ಲಾಸ್ಟ್ ಇಯರ್ ಇಷ್ಟು, ಅಂದರೆ ಪರಿಹಾರ ಬೋಧನೆ ಮಾಡಿದ್ದು ಎಷ್ಟು ಮಕ್ಕಳಿಗೆ ಅಂತ ಬರೀಬೇಕು. ಮತ್ತು ಎನ್ಹಾನ್ಸ್ಡ್ ಕ್ಲಾಸಸ್ಗಳನ್ನ ಎಷ್ಟು ಮಾಡಿದ್ದೀರಾ ಅಂತೇಳಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇದು ಖಾಲಿ ಇರುತ್ತೆ. 1.42 ಮುಖ್ಯವಾದಂತಹ ಮಾಹಿತಿಯನ್ನು ಫಿಲ್ ಮಾಡಬೇಕು. ಲಾಸ್ಟ್ ಇಯರ್ ಎಷ್ಟು ಅಕಾಡೆಮಿಕಲ್ ಇನ್ಸ್ಪೆಕ್ಷನ್ ನಡೆದಿದೆ, ಮತ್ತು ನಂಬರ್ ಆಫ್ CRC ವಿಸಿಟ್ಗಳು ಒಂದು ವರ್ಷದಲ್ಲಿ ಎಷ್ಟು ಸಲ ಬಂದಿದ್ದಾರೆ, ಮತ್ತು ಬ್ಲಾಕ್ ಲೆವೆಲ್ ಆಫೀಸರ್ಸ್ ಎಷ್ಟು ಸಲ ಬಂದಿದ್ದಾರೆ, ನೆಕ್ಸ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಎಷ್ಟು ಸಲ ಬಂದಿದ್ದಾರೆ ಅನ್ನೋದನ್ನು ನಾವು ಏನು ಮಾಡಬೇಕು ತೋರಿಸ್ಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ SMC ಕಮಿಟಿ ಇದೆಯಾ ಅಂತ, RT ನಾರ್ಮ್ಸ್ ಪ್ರಕಾರ ಮಾಡಿದಾರಾ ಅಂತ ಎಸ್ ಅಂತ ಕೊಡಿ. ನೆಕ್ಸ್ಟು ಏನು ಡೆವಲಪ್ಮೆಂಟ್ ಅಂದರೆ ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಹ್ಯಾವ್ ಬಿನ್ ಕಾನ್ಸ್ಟಿಟ್ಯೂಟೆಡ್ ಆ್ಯಸ್ ಪರ್ SSK ಗೈಡ್ಲೈನ್ ಅಂತ ಇದೆ. ಎಸ್ ಅದು ಫ್ರೀಸ್ ಆಗಿದೆ. ಇಲ್ಲಿ ಲೋ ಕೊಟ್ಟರೆ ಮಾತ್ರ ಅದು ಓಪನ್ ಆಗುತ್ತೆ, ಇಲ್ಲ ಎಸ್ ಅಂತ ಕೊಡೋಣ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಇಯರ್ ನೀವು ಎಷ್ಟು ಇದು ಖಾಲಿ ಇರುತ್ತೆ ಇದನ್ನು ಫಿಲ್ ಮಾಡಬೇಕು. ಲಾಸ್ಟ್ ಇಯರ್ ಎಷ್ಟು STMC ಮೀಟಿಂಗ್ಗಳನ್ನು ತಿಂಗಳಿಗೆ ಒಂದಂತೂ ಮಾಡಬೇಕಾಗತ್ತೆ ಮಿನಿಮಮ್. ಹಾಗಾಗಿ ಎಷ್ಟು ನಡೆದಿದೆ ಕೊಡಿ. ನೆಕ್ಸ್ಟು ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನನ್ನು STP ಅನ್ನು ಮಾಡಿದ್ರಾ ಅಂತ ಕೇಳಿ ಅದನ್ನು ಎಸ್ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಇಯರನ್ನು ಇದ್ದರೆ ಹಳೇದು ಇದ್ದರೆ ಈ ವರ್ಷದ್ದು ಹಾಕಬೇಕಾಗುತ್ತೆ. 2024 ಅನ್ನೋದನ್ನು ಇಲ್ಲಿ ಕರೆಕ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ 1.44 ಆಲ್ರೆಡಿ ಇರುತ್ತೆ ನೋಡಿ. ಇಲ್ಲಿ SBC ಸ್ಕೂಲ್ ಬಿಲ್ಡಿಂಗ್ ಕಮಿಟಿ ಇದೆಯಾ, ನೆಕ್ಸ್ಟ್ ಅಕಾಡೆಮಿಕ್ ಕಮಿಟಿ ಇದೆಯಾ, PTA ಪ್ರಕಾರ ಟೀಚರ್ಸ್ ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಇದೆಯಾ, ಎಸ್ ಅಂತ ಇದ್ದರೆ ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಲಾಸ್ಟ್ ಇಯರಲ್ಲಿ ಅನ್ನೋದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಸ್ ದ ಸ್ಕೂಲ್ ರಿಜಿಸ್ಟರ್ಡ್ ಅಂಡರ್ ಪಬ್ಲಿಕ್ ಫೈನಾನ್ಷಿಯಲ್ ಮ್ಯಾನೇಜ್ PFMS ಅಂತ ಇದೆ. ಇದು ಮುಖ್ಯವಾಗಿ ಎಲ್ಲವೂ ಸಹ PFMS ಯೋಜನೆ ಅಡಿ ಇರೋದ್ರಿಂದ ಎಸ್ ಅಂತ ಹಾಕಬೇಕಾಗುತ್ತೆ. ವೆದರ್ ದ ಸ್ಕೂಲ್ ಹ್ಯಾಸ್ ಮಲ್ಟಿ ಕ್ಲಾಸಸ್ ಯೂನಿಟ್ಸ್ ಅಂತ ಇದೆ. ಕೆಲವು ಕಡೆ ಇರುತ್ತೆ ಮಲ್ಟಿ ಕ್ಲಾಸಸ್ ಯೂನಿಟ್ಸು, ಇದ್ದರೆ ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕ್ಲಾಸ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಬಾಕ್ಸಲ್ಲಿ ನೀವು ಅಲ್ಲಿ ಓಕೆ ಮಾಡಿಕೊಂಡ್ರೆ ಇಲ್ಲಿ ಬಂದು ಕೂರುತ್ತೆ. ಅದು ಇದ್ದರೆ ಹಾಕಿಲ್ಲ ಅಂದರೆ ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕೂಲ್ ಪಾರ್ಟ್ ಆಫ್ ಎ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ನಿಮ್ಮ ಸ್ಕೂಲ್ ಸ್ಟ್ರಕ್ಚರ್ ಹೇಗಿದೆ ಅದನ್ನು ನೋಡಿಕೊಂಡು ಇದನ್ನು ಫಿಲ್ ಮಾಡಬೇಕಾಗುತ್ತೆ. ಸ್ಕೂಲ್ ಫಾರ್ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಇದೆ. ಅದು ನಿಮಗೆ ಮ್ಯಾಕ್ಸಿಮಮ್ ನಮ್ಮ ರೂರಲ್ ಸೈಡ್ ಇರೋದಿಲ್ಲ, ಇನ್ನು ನಗರಗಳಲ್ಲಿ ಸಿಟಿ ಲೆವೆಲಲ್ಲಿ ಮಾತ್ರ ಆ ಥರ ಸ್ಕೂಲ್ಗಳು ಮತ್ತು ಕಾಂಪ್ಲೆಕ್ಸ್ ಸ್ಕೂಲ್ಗಳು ಕಂಡು ಬರ್ತವೆ. ಅಲ್ಲಿ ನಿಮ್ಮ ಬಿಲ್ಡಿಂಗನ್ನು ನೋಡಿಕೊಂಡು ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಮೇಯ್ನು EBSPಗೆ ಏಕಭಾರತ ಶ್ರೇಷ್ಠ ಭಾರತ ಅಡಿಯಲ್ಲಿ ನಿಮ್ಮ ಸ್ಕೂಲ್ ಏನಾದರೂ ಆಕ್ಟಿವಿಟಿಲಿ ಇನ್ವಾಲ್ವ್ ಆಗಿದೆಯಾ ಅಂತ ಕೇಳಿದ್ದಾರೆ. ಇಲ್ಲಿ SR ನೋ ಇದೆ. ಮತ್ತು ಪಿಟ್ ಇಂಡಿಯಾದಲ್ಲಿ ನೋಂದಾವಣಿ ಆಗಿದೆಯಾ ಅಂತ ಇದೆ, ಅದನ್ನು SR ನೋ ಇದೆ. ನೆಕ್ಸ್ಟು ಹೋಲಿಸ್ಟಿಕ್ ರಿಪೋರ್ಟ್ ಕಾರ್ಡ್ ಫಾರ್ ಎವರಿ ಲರ್ನರ್ ಬೇಸ್ಡ್ ಅಂತ ಇದೆ, ಅದನ್ನು ಸಹ ಇಲ್ಲಿ SR ನೋ ಹಾಕಲಿಕ್ಕೆ ಅವಕಾಶ ಇದೆ. ಇದು ಮುಖ್ಯವಾದ್ದನ್ನು 1.52 ಖಾಲಿ ಇರುತ್ತೆ, 0 ಇರುತ್ತೆ, ಇಲ್ಲಿ ಹಾಕಬೇಕು. ಲಾಸ್ಟ್ ಇಯರು ಅಕಾಡೆಮಿಕ್ ಇಯರ್ಲಿ ಎಷ್ಟು ಟೋಟಲ್ ಡೇಸು ನೀವು ಏನು ಮಾಡಿದ್ದೀರಾ ಮಿಡ್ ಡೇ ಮೀಲನ್ನು ಸರ್ವ್ ಮಾಡಿದ್ದೀರಾ ಅಂತೇಳಿ. ನೆಕ್ಸ್ಟು ಒಂದು ವಾರದಲ್ಲಿ ಎಷ್ಟು ಕೊಡ್ತೀರಾ ಅಂತೇಳಿ, ಒಂದು ವಾರದಲ್ಲಿ 6 ದಿನ ಕೊಡ್ತೀವಿ, ಒಂದು ತಿಂಗಳಲ್ಲಿ ಸರಾಸರಿ ಎಷ್ಟು ಕೊಡ್ತೀವಿ, ಒಂದು 25 ಕೊಡ್ಬೋದು, 24-25 ಕೊಡ್ತೀವಿ, ಅದನ್ನು ಹಾಕಬೇಕು. ಇನ್ನು ಪ್ರೀ ಪ್ರೈಮರಿ ಸ್ಕೂಲಿಗೆ ಇದನ್ನು ಬಾಲವಾಟಿಕಾಗೆ ಎಕ್ಸ್ಟೆಂಡ್ ಮಾಡಿದ್ದೀರಾ ಅಂತ ಕೇಳ್ತದೆ, ನೋ ಅಂತ ಕೊಡ್ಕೊಳ್ಳಿ. ಇಲ್ಲಿ ಮುಖ್ಯವಾದ ಮಾಹಿತಿ ತುಂಬೋದಿರುತ್ತೆ ನೋಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟು ಇದು ಟೆಕ್ಸ್ಟ್ ಬುಕ್ಕು ಕರೆಂಟ್ ಅಕಾಡೆಮಿಕ್ ಇಯರಲ್ಲಿ ಇಲ್ಲಿ ನೀವು ನೋಡ್ಕೊತಾ ಇರ್ಬೋದು. ಇನ್ನು ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಎಸ್ ಖಾಲಿ ಇರುತ್ತೆ, ಎಸ್ ಕೊಡ್ಕೋಬೇಕು. ಯಾವ ಮಂತು, ಮೇ ಮಂತ್ ಅಂತೇಳಿ ಹಾಕಬೇಕಾಗುತ್ತೆ. ನೆಕ್ಸ್ಟು TLM ಎಲ್ಲ ಗ್ರೇಡ್ಸ್ಗೂ ಅವೈಲಬಲ್ ಇದೆಯಾ ಅಂತ ಕೇಳಿದ್ದಾರೆ, ಎಸ್ ಅಂತೇಳಿ. ಮತ್ತು ಗ್ರೇಡೆಡ್ ಸಪ್ಲಿಮೆಂಟರಿ ಮೆಟೀರಿಯಲ್ ಅವೈಲಬಲ್ ಇದೆಯಾ ಅಂತ ಕೇಳಿದ್ದಾರೆ, ಅವನು ಎಸ್ ಅಂತದ್ದು ನೋವನ್ನು ಕೊಡಿ. ನೆಕ್ಸ್ಟು ಇಲ್ಲಿ ಎಲ್ಲ ಮಕ್ಕಳಿಗೆ ಪ್ಲೇ ಮೆಟೀರಿಯಲ್ಸು, ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಇದೆಯಾ ಅಂತ ಕೇಳಿದ್ದಾರೆ, ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ನೆಕ್ಸ್ಟ್ ಯೂನಿಫಾರ್ಮನ್ನು ಸಪ್ಲೈ ಮಾಡಿದಾರಾ ಅಂತ ಕೇಳಿದ್ದಾರೆ, ಯಾವ ಮಂತ್ ಅಂತ ಕೇಳಿದ್ದಾರೆ, ಪ್ರಾಬಬಲಿ ಮೇ ತಿಂಗಳನ್ನು ನಾವು ಕೊಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಿ. ಅದಾದಮೇಲೆ ನಿಮಗೆ 1.54ಅಲ್ಲಿ ಏನು ಜಾಸ್ತಿ ಏನಿಲ್ಲ, ಕೆಲವೊಂದು ಫ್ರೀಸ್ ಆಗಿದ್ದಾವೆ. 1.54.2ನಲ್ಲಿ ನೀವು ನೋಡ್ಬೋದು. ಇಲ್ಲಿ ಎಲ್ಲ ಮಕ್ಕಳಲ್ಲೂ ನೀವೇನೋ ಪ್ರಾಜೆಕ್ಟು, ಗ್ರೂಪ್ ವರ್ಕು, ಪೋರ್ಟ್ಫೋಲಿಯೋ, ವರ್ಚುವಲ್ ಲ್ಯಾಬ್ಸ್ ಈ ಥರಗಳು ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದರೆ, ಇದು ಎಷ್ಟು ಕ್ಲಾಸ್ ಇರುತ್ತೋ ಅಷ್ಟು ಕ್ಲಾಸಿಗೆ ಎಸ್ ಅನ್ನು ಕೊಡಬೇಕು. ಇಲ್ಲಿ 1 to 5 ಆಗಿರೋದ್ರಿಂದ ಇಲ್ಲಿವರೆಗೂ ಎಸ್ ಕೊಡ್ತೀವಿ. 6-7 ಆದರೆ ಇನ್ನು 2 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ನೆಕ್ಸ್ಟು ಓರಿಯೆಂಟೇಷನ್, ಸೈಬರ್ ಸೇಫ್ಟಿ ಸಂಬಂಧಪಟ್ಟಂಥದ್ದು ಏನಾದರೂ
ಓರಿಯೆಂಟೇಷನ್ ಕ್ಲಾಸ್ಗಳನ್ನ ಮಾಡಿದ್ದಾರೆ ಅಂತ. ಚಿಕ್ಕ ಮಕ್ಕಳಲ್ವ, ಹಾಗಾಗಿ 0 ಹಾಕಿ. ಇನ್ನು ಹೈಯರ್ ಕ್ಲಾಸು ಹೈಸ್ಕೂಲ್ಗಳಿಗಾದರೆ ನೀವೇನು ಮಾಡಬೇಕು, ಸೈಬರ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಕ್ಲಾಸ್ಗಳು ನಡೆದಿದ್ದರೆ ಯಾವ್ಯಾವ ಕ್ಲಾಸಿಗೆ ಮಾಡಿದ್ದಾರೆ ಅನ್ನೋದನ್ನು ನೀವು ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸೈಕೋ ಸೋಷಿಯಲ್ ಆಸ್ಪೆಕ್ಟ್ಸ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಓರಿಯೆಂಟೇಷನ್ಗಳಾಗಿದ್ದಾವೆ, ಟ್ರೈನಿಂಗ್ಗಳಾಗಿದ್ದಾವೆ ಅನ್ನೋದನ್ನು, ಯಾವ ಕ್ಲಾಸಿಗೆ ಆಗಿದ್ದಾವೆ ಅನ್ನೋದನ್ನು ಇಲ್ಲಿ ಏನು ಮಾಡಬೇಕು, ಈ ಥರ ಸಂಖ್ಯೆಯನ್ನು ನಮೂದಿಸ್ಬೇಕು. ಆಗಿಲ್ಲ ಅಂತಂದರೆ 0 ಹಾಕಬೇಕಾಗತ್ತೆ. ನೆಕ್ಸ್ಟ್ ಅಷ್ಟೇ, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ನೋಡಿ ಸೇವ್ ಆಗ್ತಾ ಇದೆ ಇದು. ಇಲ್ಲಿ STMP ನಿಮ್ಮ ಶಾಲೆಯಲ್ಲಿ ಏನು ಸ್ಕೂಲ್ ಡ್ಯಾಶ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಇದೆ, ಅದು ಮಾಡಿದಾರ ಇಲ್ವ ಅನ್ನೋದನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಎಸ್ ಹಾಕಬೇಕು, ಅದು ಮಾಡಲೇಬೇಕು ಕಂಪಲ್ಸರಿ. ಇನ್ನು ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಎಸ್ ಅಂತ ಹಾಕಬೇಕು. ನೆಕ್ಸ್ಟು ನಾನ್ ಸ್ಟ್ರಕ್ಚರಲ್ ಸೇಫ್ಟಿ ಆಡಿಟ್ ಮಾಡಿದಾರಾ, ಎಸ್ ಆರ್ ನೋ. CCTV ಅವೈಲಬಲ್ ಇದೆಯಾ ನಿಮ್ಮ ಶಾಲೆಯಲ್ಲಿ, ಎಸ್ ಆರ್ ನೋ ಹಾಕಬೇಕು. ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ಕಂಪಲ್ಸರಿ ಎಸ್ ಹಾಕಬೇಕಾಗುತ್ತೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಡಸ್ ದ ಸ್ಕೂಲ್ ಎಸ್ ಅಂತಂದರೆ ಶಾಲೆಯಲ್ಲಿ ಇರಬೇಕು ಮತ್ತು ಎಸ್ ಅನ್ನು ಹಾಕಬೇಕು. ಡಸ್ ದ ಸ್ಕೂಲ್ ಹ್ಯಾವ್ ನೋಡಲ್ ಟೀಚರ್ ಫಾರ್ ಸ್ಕೂಲ್ ಸೇಫ್ಟಿ ಅಂತಿದೆ, ಎಸ್ ಕಂಪಲ್ಸರಿ ಹಾಕಿ. ಅದರ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಅಂಡರ್ಗೋ ರೆಗ್ಯುಲರ್ ಟ್ರೈನಿಂಗ್ ಇನ್ ಸೇಫ್ಟಿ ಆ್ಯಂಡ್ ಡ್ಯಾಶ್ ಟೈಮ್ ಮ್ಯಾನೇಜ್ಮೆಂಟು, ಖಂಡಿತ ಅದಕ್ಕೂ ಎಸ್ ಅನ್ನು ಕೊಡಿ. ಡ್ಯಾಶ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಬೀಂಗ್ ಟಾಟ್ ಆ್ಯಸ್ ಪರ್ ದ ಕರಿಕ್ಯುಲಮ್ ಅಂತ ಇದೆ, ಎಸ್ ಕೊಡಿ. ವೆದರ್ ಸ್ಕೂಲ್ ಹ್ಯಾಸ್ ಡಿಸ್ಪ್ಲೇ ಹಿಡಿದು ನೋಡಿ ಸೇಫ್ಟಿ ಗೈಡ್ಲೈನ್ಸಿಂದ ಹಾಕಿದಾರ ಅಂತ ಕೇಳ್ತಾ ಇದೆ. ನೆಕ್ಸ್ಟು ಟೀಚರ್ ಆ್ಯಸ್ ಎ ಫಸ್ಟ್ ಲೆವೆಲ್ ಕೌನ್ಸಿಲರ್ ಅಂದರೆ ಪ್ರಥಮ ಚಿಕಿತ್ಸೆ ತರಬೇತಿ ಆಗಿದೆಯಾ ಅಂತ ಹೇಳಿ, ಅದು ಎಸ್ ಆರ್ ನೋ ಆಪ್ಷನ್ ಇದೆ, ತುಂಬಿಕೊಡಿ. ನೆಕ್ಸ್ಟು ಇನ್ನು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ಆಫ್ ಸ್ಕೂಲ್ ಫಾರ್ ಎನ್ಶೂರಿಂಗ್ ಚೈಲ್ಡ್ ಸೇಫ್ಟಿ, ಇದನ್ನು ನಿಮ್ಮ ಶಾಲೆಯಲ್ಲಿ ಮಾಡ್ತಾಯಿದ್ದಾರೆ. ಯಾವಾಗ ಮಾಡ್ತಾರೆ, ವರ್ಷಕ್ಕೊಂದ್ಸರಿನ, ಇಲ್ಲಿ ಸಂಖ್ಯೆ ಕೇಳಿದ್ದಾರೆ. ವರ್ಷಕ್ಕೊಂದ್ಸರಿ ಆದರೆ ಒನ್ಸು ಪ್ರೈಸು ಈ ಥರ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಕೂಲಲ್ಲಿ ಇದೆ ಸ್ಕೂಲ್ ಡಿಸ್ಪ್ಲೇಯಿಂಗ್ ಫೋಟೋಗ್ರಾಫ್ಸ್ ಆಫ್ ಆಲ್ ಟೀಚರ್ಸ್ ಅಂತ ಇದೆ, ಎಸ್ ಆರ್ ನೋ ಆಪ್ಷನ್ ಇದೆ, ಕಂಪಲ್ಸರಿ ಹಾಕಬೇಕು ಅನಿಸುತ್ತೆ ಮೋಸ್ಟ್ಲಿ. ಇದು ಸ್ಕೂಲ್ ಅಡಾಪ್ಟೆಡ್ ಇನಿಷಿಯೇಟೆಡ್ ವಿದ್ಯಾಪ್ರವೇಶ ಅಂತ ಇದೆ, 1 to 5th ಆದರೆ 1 to 7th ಆದರೆ ಮೋಸ್ಟ್ಲಿ ಹಾಕಬೇಕು, ಯಾಕೆಂದರೆ ವಿದ್ಯಾಪ್ರವೇಶ ಜಾರಿಯಲ್ಲಿದೆ. ನೆಕ್ಸ್ಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಕ್ಯಾಪ್ಚರ್ಡು ಯಾವುದ್ರ ಮೂಲಕ, ಅಟೆಂಡೆನ್ಸ್ ರಿಜಿಸ್ಟರ್ ಮೂಲಕನ, ಎಲೆಕ್ಟ್ರಾನಿಕ್ ಅಲ್ಲ ಬಯೋಮೆಟ್ರಿಕ್ ಅಂತ ಇದೆ, ಸಾಮಾನ್ಯವಾಗಿ ಅಟೆಂಡೆನ್ಸ್ ರಿಜಿಸ್ಟರ್. ನೆಕ್ಸ್ಟ್ ಟೀಚರ್ ಅಟೆಂಡೆನ್ಸ್ ಕ್ಯಾಪ್ಚರ್ಡು, ಅದು ಸಹ ಅಟೆಂಡೆನ್ಸ್ ರಿಜಿಸ್ಟರ್. ಎಲ್ಲಾದರೂ ಅಕಸ್ಮಾತ್ ಎಲೆಕ್ಟ್ರಾನಿಕಲಿ ಅಥವಾ ಬಯೋಮೆಟ್ರಿಕಲಿ ಇದ್ದರೆ ನೀವು ಅದನ್ನೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಯೂತ್ ಕ್ಲಬ್ ಇದೆಯಾ ಅಂತ ಕೇಳಿದ್ದಾರೆ, ಇಕೋ ಕ್ಲಬ್ ಇದೆಯಾ ಅಂತ ಕೇಳಿದ್ದಾರೆ. LPS ಅಲ್ಲಿ ಈಗ ಈ ವರ್ಷದಿಂದ ಮೋಸ್ಟ್ಲಿ ಇಕೋ ಕ್ಲಬ್ಗಳನ್ನ ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಅನುದಾನವೂ ಸಹ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಟೀಚರ್ ಐಡೆಂಟಿ ಕಾರ್ಡ್ಸ್ ಆರ್ ಇಶ್ಯೂಡ್ ಅಂತ ಇದೆ, ಎಸ್ ಅಂತ ಹಾಕಬೇಕಾಗುತ್ತೆ. ನೋಡಿ ವೆರಿ ಇಂಪಾರ್ಟೆಂಟ್ ಇದೆ, ಯಾಕೆಂದರೆ ಎಲ್ಲರಿಗೂ ಟೀಚರ್ ID ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಸ್ಟೇಟ್ ಸ್ಕೂಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಸೆಲ್ಫ್ ಸರ್ಟಿಫಿಕೇಷನ್ ಅಪ್ಲೈಡ್ ಅಂತ ಇದೆ, ಎಸ್ ಆದರೆ ಎಸ್ ಹಾಕಿ, ಇಲ್ಲಾಂದರೆ ನಿಮಗೆ ಅಪ್ಲೈ ಆದರೆ ನೋ ಹಾಕಿ, ಅಪ್ಲೈ ಆಗಲಿಲ್ಲ ಅಂತಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಮೇಯ್ನು, ಇಲ್ಲಿ ಗ್ರಾಂಟ್ಸ್ ಯಾವುದೂ ಇಲ್ಲ, ಮ್ಯಾಕ್ಸಿಮಮ್ 12,500 ಸ್ಕೂಲ್ ಗ್ರಾಂಟನ್ನು LPSಗಳಿಗೆ ಹಾಕಿದ್ದಾರೆ. HPSಗಳಲ್ಲಿ ಎಷ್ಟು ಹಾಕಿದ್ದಾರೆ ನೋಡಿ, ರೆಸಿಪ್ಟ್ ಆ್ಯಂಡ್ ಎಕ್ಸ್ಪೆಂಡಿಚರು ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ರಿಸೀವ್ ಮಾಡಿದ್ದಾರೆ ಅದನ್ನು ಹಾಕ್ಕೊಡಿ. ಇನ್ನು ಲೈಬ್ರರಿ ಗ್ರಾಂಟ್ ಬಂದಿದ್ದರೆ ಹಾಕ್ಕೊಡಿ, ಮೇಜರ್ ರಿಪೇರ್ ಗ್ರಾಂಟ್ ಬಂದಿದ್ದರೆ, ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಖರೀದಿಗೆ ಬಂದಿದ್ದರೆ ಹಾಕ್ಕೋಬೇಕಾಗುತ್ತೆ. ಮತ್ತು ಮೀಡಿಯಾ ಆ್ಯಂಡ್ ಕಮ್ಯುನಿಟಿ ಮೊಬಲೈಸೇಷನ್ಗೆ ಬಂದಿದ್ದರೆ, ಮತ್ತು ಟ್ರೈನಿಂಗ್ ಫಾರ್ STMC ಬಂದಿದ್ದರೆ, ಈ ಥರ ಸುಮಾರು ಆಪ್ಷನ್ಸ್ ಇದೆ. ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ರಿಸೀವ್ಡ್ ಫ್ರಮ್ ದ ಬೈ ದ ಸ್ಕೂಲ್, ಯಾವುದು ಅಂದರೆ ಇಲ್ಲಿ NGOಗಳಿಂದ, ಯಾವುದಾದ್ರು ಪಬ್ಲಿಕ್ ಸೆಕ್ಟರಿಂದ ಬಂದರೆ, ಕಮ್ಯುನಿಟಿಯಿಂದ ಬಂದರೆ, ಅದರ್ಸಿಂದ ಬಂದರೆ ಇಲ್ಲಿ ಎಸ್ ಅಂತ ಕೊಡ್ಕೋಬೇಕು. ಬಂದರೆ ಎಸ್ ಅಂತ ಕೊಟ್ಟರೆ ಇಲ್ಲಿ ಇಷ್ಟು ಅಮೌಂಟ್ ಅಂತೇಳಿ ನೇಮು ಮತ್ತು ಇಷ್ಟು ಅಮೌಂಟ್ ಕೊಟ್ಟರು ಅನ್ನೋದನ್ನು ಹಾಕಬೇಕಾಗುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನೋ ಕೊಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ 1.58 ಇನ್ವೆನ್ಷನ್ ರಿಜಿಸ್ಟರ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ. ಇನ್ವೆನ್ಷನ್ ರಿಜಿಸ್ಟರು ಆನ್ ICT ಐಟಮ್ಸ್ ಅಂತ ಇದೆ. ನಿಮ್ಮ ಸ್ಕೂಲಲ್ಲಿ ಏನಾದರೂ ICT ಐಟಮ್ಸ್ಗಳನ್ನ, ಲ್ಯಾಬು, ಕಂಪ್ಯೂಟರ್ ಲ್ಯಾಬು, ಈ ಥರದ್ದು ಪ್ರೊಜೆಕ್ಟರ್ಸ್ ಏನಾದ್ರು ಇದ್ದರೆ ಅವನ್ನ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನು ಎಸ್ ಅಂತ ಕೊಟ್ಟರೆ ಎಸ್ ಅಂತ ಕೊಡಬೇಕು, ಇಲ್ಲ ಅಂದರೆ ನೋ ಅಂತ ಕೊಡಬೇಕಾಗುತ್ತೆ. ಈಗ ಹೈಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ, ಅವ್ರು ಎಸ್ ಅಂತ ಕೊಡಬೇಕಾಗುತ್ತೆ. ಕೆಲವು HPSಗಳಲ್ಲಿ ಇದೆ, ಇಲ್ಲಾಂದರೆ ನೋ ಕೊಡಿ. ಮತ್ತು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟಿಗೆ ಇನ್ವೆನ್ಷನ್ ರಿಜಿಸ್ಟರ್ ಇದೆಯಾ, ಇನ್ವೆನ್ಷನ್ ರಿಜಿಸ್ಟರ್ ಆನ್ ಲೈಬ್ರರಿ ಬುಕ್ಸ್ ಇದೆಯಾ ಅಂತ ಕೇಳಿದರೆ ನೀವು ನೋಡಿ, ಇದ್ದರೆ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ನೆಕ್ಸ್ಟ್ ಇನ್ನು ಉಳಿದಂತೆ ನೋಡಿ, ಆನ್ಯುವಲ್ ಎಕ್ಸ್ಪೆಂಡಿಚರ್ ಆಫ್ ಸ್ಕೂಲ್ ಅಕೌಂಟ್ ಫಾರ್ ದ ಫಾಲೋಯಿಂಗ್, ಯಾರ್ಯಾರಿಗೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ, ಮೇಂಟೆನೆನ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀರಾ ಹಾಕಬೇಕು, ಟೀಚರ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಕನ್ಸ್ಟ್ರಕ್ಷನಲ್ ವರ್ಕ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಅದರ್ಸಿಗೆ ಎಷ್ಟು ಖರ್ಚು ಮಾಡಿದ್ದೀರಾ, ಇಲ್ಲಿ ಹಾಕಿದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಟೋಟಲ್ ಆಗುತ್ತೆ. ನೋಡಿ 200 ಅಂತ ಹಾಕಿ, ಇಲ್ಲಿ ಕೆಳಗಡೆ 200 ಬರುತ್ತೆ. ಖರ್ಚು ಮಾಡಿದರೆ ಹಾಕಿಲ್ಲ ಅಂತಂದರೆ ಬೇಡ. ನೆಕ್ಸ್ಟು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಟ್ಟರೆ, ನೆಕ್ಸ್ಟು ಸ್ಟೇಟಸ್ ಆಫ್ ಪ್ರೆಸೆಂಟ್ ಸ್ಕೂಲ್ ಬಿಲ್ಡಿಂಗ್ ಅಂತ ಇದೆ, ಗೌರ್ಮೆಂಟ್ ಓನರ್, ಇದನ್ನು ಪರ್ಫೆಕ್ಟಾಗಿರಬೇಕು ನೋಡ್ಕೊಳ್ಳಿ. ಇದು ಮೇಯ್ನು ಆಗುತ್ತೆ, ಯಾಕೆಂತಂದರೆ ಇಲ್ಲಿ ಬಿಲ್ಡಿಂಗು ಮತ್ತು ಟಾಯ್ಲೆಟ್ಸ್ ಬಗ್ಗೆ ಮಾಹಿತಿ ಇರುತ್ತೆ. ಟೈಪ್ಸ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಅಂತ ಇದೆ,
ಇಲ್ಲಿ ನೋಡಿ ಎಷ್ಟಿದೆ ಈಗ ಟೋಟಲ್ ನಂಬರ್ ಆಫ್ ಆಕ್ಟಿವ್ ಬಿಲ್ಡಿಂಗ್ಸ್ ಬ್ಲಾಕ್ಸ್ ಆಫ್ ದ ಸ್ಕೂಲ್ ಇಲ್ಲಿ ಮ್ಯಾಚ್ ಆಗಬೇಕು ನೋಡಿ. ಇಲ್ಲಿ ಇರುವಂಥದ್ದು ಪಕ್ಕ ಮತ್ತು ಬಿಲ್ಡಿಂಗು ಪಾರ್ಷಿಯಲಿ ಪಕ್ಕ ಕಚ್ಚಾ ಬಿಲ್ಡಿಂಗು ಇವೆಲ್ಲವನ್ನು ಸಂಖ್ಯೆ ಎಷ್ಟಾಗ್ತಿರೋ ಅಲ್ಲಿ ಮೇಲ್ಗಡೆ ಅದು ಕೌಂಟ್ ಆಗ್ತಾ ಬರುತ್ತೆ. ಲಾಸ್ಟ್ ಇಯರ್ ತುಂಬಿದರೆ ಸಾಮಾನ್ಯವಾಗಿ ಸರಿ ಇರುತ್ತೆ. ಇನ್ನು ಬೌಂಡ್ರಿ ವಾಲ್ ಇದೆಯಾ ಅಂತ ಕೇಳಿದ್ದಾರೆ. ನೆಕ್ಸ್ಟು ಪ್ರೈಮರಿಗೆ ಎಷ್ಟು ಕ್ಲಾಸ್ ರೂಮು ಅವೈಲಬಿಲಿಟಿ ಇದ್ದಾವೆ, ಇನ್ನು ಹೈಯರ್ ಪ್ರೈಮರಿ ಇದ್ದರೆ ಹೈಯರ್ ಪ್ರೈಮರಿಗೆ ಎಷ್ಟಿದೆ ಎಲ್ಲ ಸಹ ಇಲ್ಲಿ ಶೋ ಆಗುತ್ತೆ. ಅದನ್ನು ಕರೆಕ್ಟಾಗಿ ಹಾಕೋಬೇಕು. ಅಕಸ್ಮಾತ್ ಏನಾದರೂ ಕನ್ಸ್ಟ್ರಕ್ಷನಲ್ಲಿ ಇದ್ದರೆ ಎಷ್ಟು ಕನ್ಸ್ಟ್ರಕ್ಷನಲ್ಲಿ ಇದ್ದಾವೆ, ಮತ್ತು ಡಿಲಾಪಿಡೇಟೆಡ್ ಅಂದರೆ ಏನಾದರೂ ಹಾಳಾದ ಸ್ಥಿತಿಯಲ್ಲಿ ಏನಾದ್ರು ಇದ್ದಾವೆ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಎಷ್ಟಿರುತ್ತೆ, ಒಂದಿದ್ರೆ ಇಲ್ಲೂ ಸಹ ಒಂದು ಮ್ಯಾಚ್ ಆಗಬೇಕು. ಇಲ್ಲಿ ಪಕ್ಕ ಇದ್ದರೆ ನೋಡಿ, ಇಲ್ಲಿ ಪಕ್ಕ ಬಿಲ್ಡಿಂಗ್ ಅಂತ ತೋರಿಸಿದರೆ ನೋಡಿ, ಅವರು ಪಾರ್ಷಿಯಲಿ ಪಕ್ಕ ಅಂತ ತೋರಿಸಿದ್ದಾರೆ. ಇಲ್ಲಿ ಪಾರ್ಷಿಯಲಿ ಪಕ್ಕದಲ್ಲೇ ಏನಾಗಿರಬೇಕು, ಗುಡ್ ಕಂಡೀಷನ್. ಇದು ಸಾಮಾನ್ಯವಾಗಿ ಇದಕ್ಕೆ 1 ಆಗಬೇಕಿತ್ತು, ಇದು 0 ಆಗಬೇಕಿತ್ತು. ನೋಡಿ ಇಲ್ಲಿ ಮ್ಯಾಚ್ ಆಗಬೇಕು. ಅಲ್ಲಿ ಪಾರ್ಷಿಯಲಿ ತೋರಿಸಿದ್ರೆ ಇಲ್ಲೂ ಪಾರ್ಷಿಯಲಲ್ಲೇ ಇರಬೇಕು. ಪಕ್ಕ ಅಂದರೆ ಇಲ್ಲಿ ಪಕ್ಕದಲ್ಲೇ ಮ್ಯಾಚ್ ಆಗಬೇಕಾಗುತ್ತೆ. ನೆಕ್ಸ್ಟು ವೆದರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಕಂಪಲ್ಸರಿ ಎಸ್ ಹಾಕಬೇಕು. ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಹ್ಯಾವಿಂಗ್ ಫ್ಯಾನ್ಸ್, ಎಷ್ಟು ಕ್ಲಾಸ್ ರೂಮ್ಗೆ ಫ್ಯಾನ್ ಇದೆ, AC ಇದೆ, ಹೀಟರ್ಸ್ ಇದೆ, ಎಲ್ಲದನ್ನು ಮೆನ್ಷನ್ ಮಾಡಬೇಕು. ನೆಕ್ಸ್ಟು ವೆದರ್ ಸೋಲಾರ್ ಪ್ಯಾನಲ್ ಇದೆಯಾ ಅಂತ ಕೇಳಿದ್ದಾರೆ, ಎಸ್ ಆರ್ ನೋ ಆಪ್ಷನ್ ಇದೆ. ನಂಬರ್ ಆಫ್ ಟೋಟಲ್ ಅದರ್ ರೂಮ್ಸ್ ಎಷ್ಟಿದ್ದಾವೆ ಅಂತೇಳಿ ಕೇಳಿದ್ದಾರೆ. ಇನ್ನು ಉಳಿದಂತೆ ಲೈಬ್ರರಿಗೆ, ಹೆಡ್ ಮಾಸ್ಟರ್ ರೂಮ್ ಫಾರ್ ಗರ್ಲ್ಸು ಮತ್ತು ವೈಸ್ ಪ್ರಿನ್ಸಿಪಾಲ್ಗೆ, ಟೀಚರ್ಸಿಗೆ ಇದರದ್ದೆಲ್ಲ ಕ್ರಾಫ್ಟ್ ರೂಮ್ ಎಷ್ಟಿದೆ ಎಲ್ಲ ಕೇಳಿದ್ದಾರೆ. ಇದ್ರೆ ಎಸ್ ಹಾಕಿಲ್ಲ ಅಂದರೆ ನೋ ಹಾಕಬೇಕಾಗುತ್ತೆ. ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ಟಾಯ್ಲೆಟ್ ಫೆಸಿಲಿಟಿಯಲ್ಲಿ ಟಾಯ್ಲೆಟು ಇಲ್ಲಿ ಸಾಮಾನ್ಯವಾಗಿ ಇದೆಯಾ ಇಲ್ವಾ ಅಂತ ಕೇಳಿದ್ದಾರೆ. ಫಸ್ಟು ಅದರಲ್ಲಿ ಫಂಕ್ಷನಲ್ ಎಷ್ಟು, ನಾನ್ ಫಂಕ್ಷನಲ್ ಎಷ್ಟು, ಮತ್ತು ಅದರಲ್ಲಿ ಯೂರಿನಲ್ಸ್ ಎಷ್ಟು, ಟಾಯ್ಲೆಟ್ಸ್ ಎಷ್ಟು ಅಂತೇಳಿ ಕೇಳಿದ್ದಾರೆ. ಆ ಸಂಖ್ಯೆಯನ್ನು ಆಲ್ರೆಡಿ ಇದ್ದರೆ ಇಲ್ಲಿರುತ್ತೆ. ಏನಾದ್ರು ಕರೆಕ್ಷನ್ ಇದ್ದರೆ ಕರೆಕ್ಷನನ್ನು ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಟಾಯ್ಲೆಟ್ ಸೀಟ್ಸ್ ಅವೈಲಬಲ್ ಎಷ್ಟಿದೆ, CWSN ಮಕ್ಕಳಿಗೆ ಎಷ್ಟಿದೆ, ಎಲ್ಲವೂ ಸಹ ಇಲ್ಲಿ ಪರ್ಫೆಕ್ಟಾಗಿ ಮಾಹಿತಿ ಫಿಲ್ ಮಾಡಬೇಕಾಗುತ್ತೆ. ಟಾಯ್ಲೆಟ್ಸ್ ಎಷ್ಟಿದೆ, ಬಾಯ್ಸಿಗೆ ಎಷ್ಟಿದೆ, ಮತ್ತು ಯೂರಿನಲ್ಸು ಬಾಯ್ಸಿಗೆ ಎಷ್ಟಿದೆ, ಅದೇ ರೀತಿ ಗರ್ಲ್ಸಿಗೆ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇದೆಯಾ, ಸೋಪ್ ಇದೆಯಾ ಅಲ್ಲಿ ಅಂತ ಕೇಳಿದ್ದಾರೆ, ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲೊಕೇಶನ್ ಆಫ್ ದ ಟಾಯ್ಲೆಟ್ ಫೆಸಿಲಿಟಿ, ಲೊಕೇಶನ್ ಎಲ್ಲಿ ಹೊರಗಿದೆಯಾ ಒಳಗಿದೆಯಾ ಅಂತ ಕೇಳಿದ್ದಾರೆ, ಅದನ್ನು ಸಹ ಮೆನ್ಷನ್ ಮಾಡಬೇಕಾಗುತ್ತೆ. ಆಲ್ರೆಡಿ ಫಿಲ್ ಆಗಿದೆ ಇದು, ಒಂದು ಸರಿ ಏನಾದರೂ ನೋಡ್ಕೊಳ್ಳಿ, ಕರೆಕ್ಷನ್ ಇದ್ದರೆ ಫಿಲ್ ಮಾಡ್ಕೊಳ್ಳಿ. ಇನ್ನು ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ಗೆ ಏನು ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಹ್ಯಾಂಡ್ ಪಂಪ್ಸ್ ಇದ್ದರೆ ಎಸ್ ಅಂತೇಳಿ ಹಾಕಿ, ಪ್ರೊಟೆಕ್ಟೆಡ್ ವೆಲ್ ಇದ್ದರೆ, ಅನ್ಪ್ರೊಟೆಕ್ಟೆಡ್ ವೆಲ್ ಯಾವುದು ಅಪ್ಲೈ ಆಗುತ್ತೆ, ಟ್ಯಾಪ್ ವಾಟರಾ, ಪ್ಯಾಕೇಜಡ್ ಬಾಟಲ್ಡ್ ವಾಟರಾ ಏನಿದೆ, ನೀವು ಅಲ್ಲಿ ಸರಿಯಾದ ಮಾಹಿತಿ ನಿಮ್ಮ ಶಾಲೆಯಲ್ಲಿ ಏನಿದೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೆದರ್ ವಾಟರ್ ಪ್ಯೂರಿಫೈಯರ್ RO ಇಸ್ ಅವೈಲಬಲ್ ಇನ್ ದ ಸ್ಕೂಲ್ ಅಂತ ಕೇಳಿದ್ದಾರೆ. ಅಂದರೆ ವಾಟರ್ ಪ್ಯೂರಿಫೈ RO ಇಂದ ಆಗ್ತಾ ಇದೆಯಾ ಅಂತ ಕೇಳಿದ್ದಾರೆ. ಕೆಲವು ಕಡೆ ಫಿಲ್ಟರ್ ವಾಟರ್ನ ಬಳಸ್ತಾರೆ, ಅಲ್ಲಿ ಅಕ್ಕಪಕ್ಕ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ರೆ ಅಲ್ಲಿ ಬಳಸ್ತಾರೆ, ಅಲ್ಲಿ ಎಸ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿಯನ್ನು ಟೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಚೆಕ್ ಮಾಡಿಸ್ಬೇಕು, ಒಂದು ವರ್ಷದಲ್ಲಿ 2 ಸಲ ಅಥವಾ 3 ಸಲ ಮಾಡಿಸ್ಬೇಕಾಗುತ್ತೆ. ಡಸ್ ದ ಸ್ಕೂಲ್ ಹ್ಯಾಸ್ ಪ್ರಾವಿಷನ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕೇಳಿದ್ದಾರೆ, ಎಸ್ ಆರ್ ನೋ ಹಾಕ್ಕೊಡಿ. ನೆಕ್ಸ್ಟು ಇನ್ನು ಲೈಬ್ರರಿಲಿ ಬುಕ್ ಬ್ಯಾಂಕು, ರೀಡಿಂಗ್ ಕಾರ್ನರ್ ಇದೆಯಾ, ಎಷ್ಟೆಷ್ಟು ಬುಕ್ಕುಗಳಿದ್ದಾವೆ ಅನ್ನೋದನ್ನು ಸಹ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲೊಂದು ನಂಬರ್ ಆಫ್ ಟೈಮ್ಸ್ ಲೈಬ್ರರಿ ಬುಕ್ಸ್ ಯಾವ ಬಿನ್ ಬಾರೋಡ್ ಅಥವಾ ರೀಡ್ ಬೈ ಚಿಲ್ಡ್ರನ್ ಅಂತ ಇದೆ. ಎಷ್ಟು ಅಂದರೆ ಒಂದು ವೀಕಲ್ಲಿ 15 ದಿನಕ್ಕೆ ಒಂದು ಸಲ ಕೊಡಬೇಕು ಅಂತ ಇದೆ, ನೋಡಿ ಒಂದು ಸರಿ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಲ್ಯಾಂಡ್ ಈಸ್ ಅವೈಲಬಲ್ ಫಾರ್ ಎಕ್ಸ್ಪೆನ್ಷನ್ ಆಫ್ ಸ್ಕೂಲ್ ಅಂತ ಇದೆ. ನಂಬರ್ ಆಫ್ ಅಡಿಷನಲ್ ಕ್ಲಾಸ್ ರೂಮ್ಸ್ ಎಷ್ಟಿದೆ, ರಿಕ್ವೈರ್ಡ್ ಎಷ್ಟಿದೆ ಅಂತ ಕೇಳಿದ್ದಾರೆ. ವೆದರ್ ದ ಚೆಕಪ್ ಇದು ಇಂಪಾರ್ಟೆಂಟ್, ಇದು ಖಾಲಿ ಇರುತ್ತೆ 2.14, ಇದನ್ನು ಫಿಲ್ ಮಾಡಬೇಕು. ಚೆಕಪ್ ಮಾಡ್ತಾರೆ ಅಂತ ಕೇಳುತ್ತೆ, ಎಸ್ ಅಂತ ಕೊಟ್ಟರೆ ವರ್ಷದಲ್ಲಿ ಎಷ್ಟು ಸರಿ ಮಾಡ್ತಾರೆ ಅಂತ ಕೇಳುತ್ತೆ. ಅದಾದಮೇಲೆ ವೆಯ್ಟು ಅಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಎಸ್ ಆರ್ ನೋಗಳನ್ನು ಕೊಡಬೇಕಾಗುತ್ತೆ. ಇದಾದಮೇಲೆ ಟ್ಯಾಬ್ಲೆಟ್ಸ್ ಯಾವುದು, ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ಎಷ್ಟು ಕೊಡ್ತೀರಾ, 1 ಕಂಪ್ಲೀಟು 2 ಡೋಸಸ್ ಅಂದರೆ 6 ತಿಂಗಳಿಗೆ ಒಂದು ಸರಿ ಕೊಡ್ತಾರೆ, ಅದನ್ನು ಸಹ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಐರನ್ ಆ್ಯಂಡ್ ಪೋಲಿಕ್ ಆ್ಯಸಿಡ್ ಕೇಳಿದ್ದಾರೆ, ಎಸ್ ಆರ್ ನೋ ಕೊಡಿ. ಎಸ್ ಮ್ಯಾಕ್ಸಿಮಮ್ ಸಪ್ಲೈ ಆಗಿದೆ. ಸ್ಕೂಲ್ ಮೇಂಟೈನ್ಸ್ ಆನ್ಯುವಲ್ ಹೆಲ್ತ್ ರೆಕಾರ್ಡ್ಸ್ ಅಂತ ಇದೆ, ಮೇಂಟೈನ್ ಮಾಡ್ತಾರೆ ಎಲ್ಲರೂ ಕಂಪಲ್ಸರಿ. ಇನ್ನು ಉಳಿದಂತೆ ನೋಡಿ, ಫಸ್ಟ್ ಏಡ್ ಫೆಸಿಲಿಟಿ ಇದೆಯಾ, ಸ್ಕ್ಯಾನರ್ ಅವೈಲಬಲ್ ಇದೆಯಾ, ರ್ಯಾಂಪ್ ಇದೆಯಾ, ಮೇನ್ ನೋಡಿ ವೆದರ್ ದ ರ್ಯಾಂಪ್ ಫಾರ್ ಡಿಸೇಬಲ್ಡ್ ಚಿಲ್ಡ್ರನ್ ಟು ಅಸೆಸ್ ಸ್ಕೂಲ್ ಬಿಲ್ಡಿಂಗ್ ಎಕ್ಸಿಟ್ಸ್ ಅಂತ ಇದೆ. ಕಂಪಲ್ಸರಿ ರ್ಯಾಂಪ್ಸು ಇರಬೇಕು ಅಂತ ಹೇಳ್ತಾರೆ, ಹಾಗಾಗಿ ಇದನ್ನು ಸಹ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಸ್ ಇದೆಯಾ ಅಥವಾ ನೋ ಇದೆಯಾ ಅಂತ. ಅದಕ್ಕೆ ಹ್ಯಾಂಡ್ ರೈಲ್ಸ್ ಇದೆಯಾ ಇಲ್ವ ಅಂತೇಳಿ, ಹ್ಯಾಂಡ್ ರೈಲ್ಸು ಅದು ಮಕ್ಕಳಿಗೆ ಸಪೋರ್ಟಿವ್ ಆಗಿ ಹತ್ತೋದಕ್ಕೆ ಬೇಕಾದಂಥ ಹ್ಯಾಂಡ್ ರೈಲ್ಸ್ ಇದೆಯಾ ಅಂತೇಳಿ ಹಾಕಬೇಕಾಗುತ್ತೆ, ಅದು ಇಂಪಾರ್ಟೆಂಟೇ. ಆಮೇಲೆ ಸ್ಪೆಷಲ್ ಎಜುಕೇಟರ್ ಇದ್ದಾರಾ ಅಂತ ಕೇಳಿದ್ದಾರೆ, ಕಿಚನ್ ಗಾರ್ಡನ್ ಇದೆಯಾ ಅಂತ ಕೇಳಿದ್ದಾರೆ.
ಸಾಮಾನ್ಯವಾಗಿ ಒಂದು ಕಿಚನ್ ಗಾರ್ಡನ್ನು ಕಂಪಲ್ಸರಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಡಸ್ ದ ಸ್ಕೂಲ್ ಯಾವ ಡಸ್ಟ್ಬಿನ್ಸ್ ಫಾರ್ ಕಲೆಕ್ಷನ್ ಆಫ್ ವೇಸ್ಟ್ ಅಂತ ಇದೆ. ಹೇಗಿದೆ, ಈಚ್ ಕ್ಲಾಸ್ ರೂಮ್ಗೆ ಇದೆಯಾ, ಬರೀ ಟಾಯ್ಲೆಟಲ್ಲಿ ಇದೆಯಾ, ಎರಡು ಕಡೆಯೂ ಇದೆಯಾ, ಇಲ್ಲಿ ಆಪ್ಷನ್ಸ್ಗಳು ಸುಮಾರು ಇದ್ದಾವೆ. ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ತುಂಬಿ. ಮತ್ತು ಕಿಚನಲ್ಲಿ ಇದೆಯಾ ಅಂತ ಕೇಳಿದ್ದಾರೆ, ಅದನ್ನು ಹಾಕ್ಕೋಬೇಕು. ಡಸ್ ದ ಸ್ಕೂಲ್ ಯಾವ ಫರ್ನಿಚರ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ. ಎಲ್ರಿಗೂ ಇದ್ದರೆ ಎಸ್ ಬಾರ್ ಹಾಲು, ಸ್ವಲ್ಪ ಜನಕ್ಕಿದ್ರೆ ಪಾರ್ಷಿಯಲಿ ಅವೈಲಬಲ್ಲು. ಅದು ಫರ್ನಿಚರೇ ಇಲ್ಲ ಅಂತಂದರೆ ನೋ ಫರ್ನಿಚರ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಫ್ ಎಸ್ ಫಾರ್ ಆಲ್ ನೆಕ್ಸ್ಟು ಟು ಪಾರ್ಷಿಯಲ್ ದೆನ್ ಅಂತ ಇದೆ. ಎಷ್ಟು ಮಕ್ಕಳಿಗಿದೆ ಅಂತೇಳಿ ಕೇಳ್ತಾರೆ. ಅದು ಪಾರ್ಷಿಯಲಿ ಇದ್ದರೆ ಎಷ್ಟಕ್ಕೆ ಹಾಕ್ಬೇಕಾಗಿ, ಅಂದರೆ ಎಷ್ಟು ಮಕ್ಕಳಿಗಿದೆ ಅಂತೇಳಿ ಕೇಳ್ತಾರೆ. ಇದನ್ನು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ಫಿಸಿಕಲ್ ಫೆಸಿಲಿಟೀಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಇನ್ ಸ್ಕೂಲ್ಸ್ ಅಂತ ಇದೆ. ಸಾಮಾನ್ಯವಾಗಿ ಸ್ಕೂಲ್ ಯಾವುದೋ ಫಾಲೋಯಿಂಗ್ ಫೆಸಿಲಿಟೀಸ್ ಇಲ್ಲಿ ಏನೇನು ಇದ್ದರೆ ತುಂಬಿ, ಇಲ್ಲ ಅಂತಂದರೆ ಬೇಡ. ಇನ್ನು ಪ್ರೈಮರಿ ಬೋರ್ಡಿಂಗ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ಯಾವುದೋ ಡಸ್ ದ ಸ್ಕೂಲ್ ಯಾವುದೋ ಫಾಲೋಯಿಂಗ್ ಎಕ್ವಿಪ್ಮೆಂಟ್ಸ್ ಅಂತ ಇದೆ. ಆಡಿಯೋ ವಿಜುವಲ್ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇದೆಯಾ, ಈ ಥರದ್ದೆಲ್ಲ ಬಯೋಮೆಟ್ರಿಕ್ ಡಿವೈಸ್ ಇದೆಯಾ, ಎಲ್ಲ ಇದೆ. ಮ್ಯಾಕ್ಸಿಮಮ್ ತುಂಬಿರ್ತಾರೆ. ಒಂದು ಸರಿ ಕರೆಕ್ಷನ್ ಇದೆಯಾ ಅಂತ ನೀವು ನೋಡ್ಕೋಬೇಕಾಗತ್ತೆ. ಇದಾದಮೇಲೆ ನೀವು ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್, ಕಂಪ್ಯೂಟರು ಡಿಜಿಟಲ್ ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಮಾಹಿತಿ ಬರುತ್ತೆ. ನಿಮ್ಮ ಸ್ಕೂಲಲ್ಲಿ ಏನೇನು ಡೆಸ್ಕ್ಟಾಪು, ಲ್ಯಾಪ್ಟಾಪು, ಟ್ಯಾಬ್ಗಳು, ಪಿ ಸಿಗಳು, ಪ್ರಿಂಟ್ರು, ಸ್ಕ್ಯಾನರು, ಸರ್ವರು, ವೆಬ್ ಕ್ಯಾಮ್ರಾ ಏನಿದೆ ಅದಕ್ಕೆ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಎಷ್ಟಿದೆ ಮತ್ತು ಅದರಲ್ಲಿ ಎಷ್ಟು ಫಂಕ್ಷನಲ್ಲಿದೆ. ಅಂದರೆ ಈಗ 5 ಇರ್ತದೆ, ಅದರಲ್ಲಿ ಯಾವುದೋ 1-2 ಮಾತ್ರ ಕೆಲಸ ಮಾಡುತ್ತೆ. ಆಗ ಕೆಲಸ ಮಾಡೋದ್ರ ಸಂಖ್ಯೆಯನ್ನು ಮಾತ್ರ ಹಾಕಬೇಕಾಗುತ್ತೆ. ಡಸ್ ದ ಸ್ಕೂಲ್ ಹ್ಯಾವ್ ಇಂಟರ್ನೆಟ್ ಫೆಸಿಲಿಟಿ ಅಂತ ಇದೆ. ಎಸ್ ಆರ್ ನೋ ಕೊಡ್ಕೊಳ್ಳಿ. ನೆಕ್ಸ್ಟು ಇಂಟರ್ನೆಟ್ ಫೆಸಿಲಿಟಿ ಎಲ್ಲಿಂದ, ಅಕಸ್ಮಾತ್ ಎಸ್ ಅಂತ ಕೊಟ್ಟರೆ ಎಲ್ಲಿಂದ ಸಿಗುತ್ತೆ ಅಂತಲೂ ಸಹ ಕೇಳಿದ್ರೆ, ಇಲ್ಲಿ ಅಕಸ್ಮಾತ್ ಮೊಬೈಲ್ ಫೋನ್ ಇಂಟರ್ನೆಟನ್ನು ಈಗ ಎಲ್ಲರೂ ಬಳಸ್ತಾರೆ, ಎಸ್ ಅಂತ ಕೊಡಬೇಕಾಗುತ್ತೆ. ಅಕಸ್ಮಾತು ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಯೋಚನೆಗೆ ಬಿಟ್ಟಿದ್ದು, ಇಲ್ಲಿ ಯಾವುದಾದ್ರು ಬೇರೆ ಇದ್ದರೆ ಕನೆಕ್ಷನ್ಸ್ಗಳು ನೋಡಿ, ಬ್ರಾಡ್ಬ್ಯಾಂಡ್ ಇರುತ್ತೆ ಕೆಲವರಿಗೆ, ಟೆಲಿಫೋನ್ ಲೈನ್ ವಿತ್ ಮಾಡ್ರನ್, USB ಮಾಡಮ್, ಈ ಥರ ಎಲ್ಲ ಇರುತ್ತೆ. ನೋಡಿ ಯಾವ್ದು ಅಪ್ಲೈ ಆಗುತ್ತೆ ಅದನ್ನು ಹಾಕ್ಕೊಡಿ. ಎಸ್ ಕೊಟ್ಟರೆ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಂಟರ್ನೆಟ್ ಫೆಸಿಲಿಟಿನ ನೀವು ಪೆಡಗಾಗಿಕಲ್ ಪರ್ಪೋಸು ಯೂಸ್ ಮಾಡ್ತಾ ಇದ್ದೀರಾ ಅಂತ ಇದೆ, ಅದು ಪ್ಲೀಸ್ ಆಗಿದೆ. ಕಂಪ್ಯೂಟರ್ ICT ಲ್ಯಾಬ್ ಅವೈಲಬಲ್ ಅಂತ ಇದೆ. ಹೈಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಎಸ್ ಅಂತ ಹಾಕಿದರೆ ಎಷ್ಟು ಲ್ಯಾಬ್, ನಂಬರ್ ಆಫ್ ICT ಲ್ಯಾಬ್ಸ್ ಅವೈಲಬಲ್, ಎಷ್ಟು ಲ್ಯಾಬ್ಸ್ ಇದ್ದಾವೆ ಅಂತ ಹಾಕಬೇಕು. ಇಲ್ಲಾಂದರೆ ನೋ ಅಂತ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಡಸ್ ದ ಸ್ಕೂಲ್ ಯಾವುದೋ ಫಾಲೋಯಿಂಗ್ ಫೆಸಿಲಿಟೀಸ್ ಅಂತ ಇದೆ. ICT ಬೇಸ್ಡ್ ಟೂಲ್ಸ್ ಇದೆಯಾ, ಮತ್ತು ಕಂಟೆಂಟ್ಸ್, ಡಿಜಿಟಲ್ ಕಂಟೆಂಟ್ಸ್ ಇದೆಯಾ, ಟೀಚ್ ಬೇಸ್ಡ್ CWSM ಮಕ್ಕಳಿಗೆ ಅಸಿಸ್ಟಿವ್ ಟೀಚ್ ಬೇಸ್ಡ್ ಸೊಲ್ಯೂಷನ್ಸ್ ಇದೆಯಾ, DTH TVಗಳಿದಾವೆ ಅಂತ ಕೇಳಿದ್ದಾರೆ. ಡಸ್ ದ ಸ್ಕೂಲ್ ಯಾವ ಡಿಜಿಟಲ್ ಲೈಬ್ರರಿ ಅಂತ ಇದೆ, ನೋಡ್ಕೊಳ್ಳಿ. ಅದಾದಮೇಲೆ ಸೇವ್ ಕೊಡ್ಕೊಳ್ಳಿ, ಸರಿ ಮಾಡಿ. ಇಲ್ಲಿಗೆ ಎಲ್ಲ ಮಾಹಿತಿ ಫಿಲ್ ಆಯಿತಾ ಅಂತ ಅನ್ಕೋತೀನಿ. ಇಷ್ಟು ಮಾಹಿತಿ ಫಿಲ್ ಆದಮೇಲೆ ನೀವೇನು ಮಾಡಬೇಕು, ಅಗೇನ್ ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಬರಬೇಕು. ಬ್ಯಾಕ್ ಟು ಡ್ಯಾಶ್ ಬೋರ್ಡಲ್ಲಿ ಬಂದು ನೀವು ಆಲ್ ಫಾರ್ಮ್ಸು ಏನು 12 ಫಾರ್ಮ್ಸ್ ಇದೆ, ಈ 12 ಫಾರ್ಮ್ಸು ಫಿಲ್ ಆಗಿದೆಯಾ ಅಂತೇಳಿ ನೋಡಬೇಕು. ಇದೆಲ್ಲ ನೋಡಿ, ಈಗ ಮೊದಲು ಏನಿತ್ತು ನೀಡ್ ಕರೆಕ್ಷನ್ ನಾಟ್ ಕಂಪ್ಲೀಟೆಡ್ ಅಂತಿದ್ದು, ಎಲ್ಲವೂ ಸಹ ಕಂಪ್ಲೀಟೆಡ್ ಅಂತ ಇದೆ. ಅಂದರೆ ಓವರ್ ಆಲ್ ಸ್ಟೇಟಸ್ ನೋಡಿದ್ರೆ ಕಂಪ್ಲೀಟೆಡ್ ಆಲ್ ಫಾರ್ಮ್ ಅಂತ ಇದೆ. ಈ ರೀತಿ ಆದರೆ ನಿಮ್ಮ ಒಂದು ಇದು ಫಿಲ್ ಆಗಿದೆ ಅಂತೇಳಿ. ಇದು ಮುಂದುವರೆದ ಭಾಗ ಇನ್ನೂ ಕೊಡ್ತಾರೆ. ಆಗ ನೀವೇನು ಮಾಡಬೇಕು, ಇದನ್ನು ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಆಪ್ಷನ್ ಬರುತ್ತೆ. ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ಅವರು ಅವಕಾಶ ಕೊಟ್ಟಿದ್ದಾರೆ, ಇಷ್ಟನ್ನು ಫಿಲ್ ಮಾಡಿ. ಧನ್ಯವಾದ.